ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಔರಾದ್ ಬಿ ತಾಲೂಕು ಆಡಳಿತ ವತಿಯಿಂದ ಸೆಪ್ಟೆಂಬರ್ 17ರಂದು ಔರಾದ್ ಬಿ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ನಿಮಿತ್ತ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪ್ರಭು ಚವ್ಹಾಣ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 1947ರ ಆಗಸ್ಟ್ 15ರಂದು ಇಡೀ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದರೆ ನಮ್ಮ ಭಾಗ ಹೈದರಾಬಾದ್ ಕರ್ನಾಟಕ ಮಾತ್ರ ಇನ್ನು ನಿಜಾಮರ ಆಳ್ವಿಕೆಯಲ್ಲಿತ್ತು. ಈ ಅವಧಿಯಲ್ಲಿ ರಜಾಕಾರರ ಹಾವಳಿಯಿಂದ ಜನ ನಲುಗಿ ಹೋಗಿದ್ದರು. ಅನ್ಯಾಯ ಅತ್ಯಾಚಾರಗಳು ವಿಪರೀತವಾಗಿ ನಡೆಯುತ್ತಿದ್ದವು. ನೂರಾರು ಜನರುಗಳನ್ನು ಕೊಲ್ಲಲಾಗಿದೆ. ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆಯುತ್ತಿದ್ದವು. ಇದಕ್ಕೆ ಬಸವ ಕಲ್ಯಾಣದ ಗೋರ್ಟಾದಲ್ಲಿ ನಡೆದ ಅತ್ಯಾಚಾರ ಕಾಂಡವೇ ಉದಾಹರಣೆಯಾಗಿದೆ. ಇದಕ್ಕೆ ಎರಡನೇ ಜಲಿಯನ್ ವಾಲಾಬಾಗ್ ಅಂತಲೂ ಕರೆಯಲಾಗುತ್ತದೆ ಎಂದರು. ನಿಜಾಮರ ಆಳ್ವಿಕೆಯಿಂದ ವಿಮುಕ್ತ ಪಡೆಯಲು ಸಾಕಷ್ಟು ಹೋರಾಟಗಳು ನಡೆದಿವೆ. ಅನೇಕ ಮಹನೀಯರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ. ಕೊನೆಗೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ದಿಟ್ಟತನದಿಂದ ಪೊಲೀಸ್ ಕಾರ್ಯಾಚರಣೆ ನಡೆದು ಸ್ವಾತಂತ್ರ್ಯ ಹೊಂದಲಾಯಿತು. ಈ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಮಣ್ಣ ತೀರ್ಥರು ಸೇರಿದಂತೆ ಎಲ್ಲ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅವಧಿಯಲ್ಲಿ ಹೈದರಾಬಾದ್ ಕರ್ನಾಟಕವೆಂದು ಕಲ್ಯಾಣ ಕರ್ನಾಟಕವೆಂದು ಹೆಸರಿಡಲಾಯಿತು. ವಿಮೋಚನಾ ದಿನಾಚರಣೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವನಾಗಿ ಮಾರ್ಪಡಿಸಲಾಗಿದೆ ಎಂದು ಸ್ಮರಿಸಿದ ಶಾಸಕರು, ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಗೋರ್ಟಾದಲ್ಲಿ ನಿರ್ಮಿಸಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿಗೆ ಹಾಗೂ ಹುತಾತ್ಮರ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಬೇಕೆಂದು ತಿಳಿಸಿದರು. और हम लोगों ने भी गोरटा ग्राम में सरदार भाई पटेल जी का मूर्ति हम लोगों ने बनाया है. हमारा कहना यही है, ये जो निजाम ने जो हमें अत्याचार किया, ये अत्याचार का ये हम लोग भूलना नहीं चाहिए. इसलिए आज का दिन हमारा दिन महत्व का दिन है, विशेष दिन है. और ये दिन आने वाले हमारे बच्चों को हो, हमारे पीढ़ी को हो, हमारे लोगों को हो, हमारे नागरिक को हो, इसके बारे में जानकारी होना चाहिए. इसीलिए मैं ऐसा हमारे उपन्यास की भी ज्यादा नहीं किया, तो मैं भी ज्यादा करने वाला नहीं हूं. मेरा इतना ही आग्रह है कि ये इस 17 सितंबर को हम ध्यान से पढ़ना है. इसका अगर इसकी इतिहास आप सुनेंगे, हमारे औराद के भी वहां औराद के जिले के अनेक हुतात्मा सत्याग्रह अहिंसा अनेक यहाँ घटना होने के बाद 1 साल के बाद हमें मिला है. पहले हैदराबाद कर्नाटक था, एक कल्याण कर्नाटक हमारे जनप्रिय मुख्यमंत्री माजी यडियूरप्पा जी ने घोषणा किया है. और मैं स्वामी रमण तीर्थ को भी धन्यवाद दूंगा, उनका भी इसमें बहुत बड़ा भाग है. बिदर के 176 गांव में 200 के ऊपर 176 गांव में करपी निजाम हुकूमत था और 120 लोग ज्यादा लोग यहाँ वीरगति को प्राप्त हुए हैं. इसीलिए मैं अभी कलबुर्गी, बीदर, रायचूर, अभी हमारे भाई साहब बोल रहे थे कल्याण कर्नाटक का जितना भी फंड आया है हम पूरा यूज किया है. पूरा बच्चे पूरा हमने यूज किया है, कोई भी हमने सिले छोड़ा नहीं है. और आज विश्वकर्मा की जयंती है. जैसा मैंने कहा, हिंदू धर्म में देवता समान ऐसे महापुरुषों की जयंती हमने मनाया जा रहा है. रतिकांत स्वामी, RJ32 न्यूज़ कन्नड़, औराद.